ನಮಸ್ತೆ. ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಶಿಕ್ಷಕಿ ಕೆ ನಳಿನಾರವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ. ಚೇಳೂರು ನೂತನ ತಾಲೂಕು ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ನಲ್ಗುಟ್ಲಪಲ್ಲಿ ಶಾಲೆಯ ಶಿಕ್ಷಕಿಗೆ ನಳಿನಾರವರ ಇತ್ತೀಚೆಗೆ ನಡೆದ ವರ್ಗಾವಣೆಯಲ್ಲಿ ಬೇರೆ ಕಡೆಗೆ ವರ್ಗಾವಣೆಗೊಂಡಿದ್ದು, ಅವರು ಸುಮಾರು ಶಾಲೆ ಬಂದು 9 ವರ್ಷಕ್ಕೂ ಅಧಿಕ ಕಾಲ ಉತ್ತಮ ಸೇವೆ ಮಾಡಿ ಒಳ್ಳೆಯ ಹೆಸರು ಗಳಿಸಿದ್ದು, ಅವರಿಗೆ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ CRP ವಿಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಇಂದು ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಾಗೇಪಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಆಂಜನೇಯಲು ಆಗಮಿಸಿದ್ದು, ಶಿಕ್ಷಕರಿಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದರು. ಸದರಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಉತ್ತಮ ಭೋಜನ ವ್ಯವಸ್ಥೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ CRP ಬಾಲಾಜಿ, DK ಮಂಜುನಾಥ್ ಕೆ, ಶಿಕ್ಷಕರಾದ ಲಕ್ಷ್ಮೀನಾರಾಯಣ, ಮಾನಸ, ಉಮಾದೇವಿ, ಸರಸ್ವತಿ, ಶಂಕರಪ್ಪ, ಸುರೇಶ್ ಬಾಬು, ಇತರೆ ಶಿಕ್ಷಕರು, ಮಕ್ಕಳು ಹಾಜರಿದ್ದರು. ಕೂಡ ಅರ್ಥ ಆಗ್ತಾ ಇರಲಿಲ್ಲ ನನಗೆ ಫಸ್ಟ್ ಬಂದಾಗ. ಮಕ್ಕಳು ಹೆಂಗಿರ್ತಾರೋ ಏನೋ ಇವೆಲ್ಲ ಒಂದಷ್ಟಿತ್ತು. ಶಾಲೆಗೆ ಬಂದಾಗ ಸುಮಾರು ಒಂದು 5 ಜನ ಶಿಕ್ಷಕರು ನಾವು ಕೆಲಸ ಮಾಡ್ತಾ ಇದ್ವಿ. ಅವತ್ತಿಂದ ಇದುವರೆಗೂ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಶಾಲೆಯಲ್ಲಿ. ಇನ್ನೂ ಒಂದು ಏನಂದರೆ, ನಮ್ಮ ಕ್ಲಸ್ಟರ್ನಲ್ಲಿ ನಾನು ತುಂಬ ಜೂನಿಯರ್ ಎಲ್ಲರಿಗಿಂತ. ಯಾವುದೇ ವಿಷಯವನ್ನು ಅಷ್ಟೇ ಯಾರಾದರೂ ಆಗಿರ್ಬೋದು, ಇಂಥ ನಮ್ಗೆ ಈ ಥರ ಏನಾದರೂ ಗೊತ್ತಿಲ್ಲ ಅಂದ ತಕ್ಷಣ ನಮ್ಗೆ ಹಾಗಲ್ಲ ಹೀಗೆ ಅಂತ ಪ್ರತಿಯೊಬ್ಬರು ಹೇಳ್ಕೊಡ್ತಾರೆ. ಯಾರೂ ಕೂಡ ನಮ್ಗೆ ಗೊತ್ತಿದೆ ಏನು ಅವ್ರಿಗೆ ಹೇಳ್ಕೊಡೋದು ಅನ್ನೋದು ಒಂದು ಭಾವನೆ ಇಲ್ಲ. ಅಥವಾ ಏನು ನಮಗಿಂತ ಚಿಕ್ಕವ್ರು ಅವ್ರನ್ನೇ ನಾವು ಈ ರೀತಿ ಯಾರು ನೋಡಿದ ತಕ್ಷಣ ನಮಗಿಂತ ಮುಂಚೆನೇ ಅವರೇ ನಮಸ್ತೆ ಹೇಳ್ಬಿಡ್ತಾರೆ. ಅಷ್ಟು ವಿನಯ ಇರ್ತಕ್ಕಂಥ ಶಿಕ್ಷಕರು ನಮ್ಮ ಕ್ಲಸ್ಟರ್ಲಿರೋದು ನಿಜವಾಗ್ಲೂ ನಮ್ಮ ಪುಣ್ಯ. ಕೆಲವು ಕಡೆಯಲ್ಲಿ ತುಂಬ ಅವ್ರಿಗೇನು ತುಂಬ ಜೂನಿಯರ್ಸ್ ಇರೋದು, ಅವ್ರು ನಮಗೆ ರೆಸ್ಪೆಕ್ಟ್ ಕೊಡಬೇಕು, ನಾವು ಅವ್ರಿಗೇನು ಕೊಡೋದು ಅನ್ನೋ ಅಷ್ಟು ಇರುತ್ತೆ. ನಿಜವಾಗ್ಲೂ ಇಲ್ಲಿರುವಂಥ ಶಿಕ್ಷಕರನ್ನು ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಶಾಲೆ ಇರ್ಬೋದು, ಕ್ಲಸ್ಟರ್ ಇರ್ಬೋದು, ಎಲ್ಲ ಟೀಚರ್ಸ್ ಇರ್ಬೋದು. ಇವತ್ತಿಷ್ಟು ಅದ್ದೂರಿಯಾಗಿ ನಾನು ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದಾರೆ ಅಂತ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇನ್ನಷ್ಟು ವರ್ಷಗಳು ನನ್ನ ಸೇವೆ ಸಲ್ಲಿಸ್ಬೋದಿತ್ತು. ಆದರೆ ನಾನು ಇಲ್ಲಿ ತುಂಬ ದೂರದಲ್ಲಿ ಇರೋದ್ರಿಂದ ನಾವು ಫ್ಯಾಮಿಲಿಯನ್ನು ಬಿಟ್ಟು ತುಂಬ ವರ್ಷಗಳಿದ್ದೀನಿ. ನಾನು ವೈಯಕ್ತಿಕವಾಗಿ ಕೂಡ ನನಗೆ ಕೆಲವೊಬ್ಬರು ಶಿಕ್ಷಕರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಮೇಡಮ್ ಅವ್ರು ಇರ್ಬೋದು, ಸ್ವಂತ ಅಕ್ಕ ತಂಗಿ ಥರನೇ ಇದ್ವಿ. ನಾವು ಯಾವತ್ತಿಗೂ ಕೂಡ ಯಾವುದೇ ವಿಷಯಕ್ಕೂ ಯಾರೂ ಬೇಜಾರು ಪಡ್ಕೊಂಡವರಲ್ಲ. ಸರ್ ಅವ್ರು ಕೂಡ ಅಷ್ಟೇ, ನಾವು ಯಾವುದೇ ಸಂದರ್ಭದಲ್ಲಿ ಏನಕ್ಕಾದರೂ ಫೋನ್ ಮಾಡಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸರ್ಗಳು ಕೂಡ. ಹಾಗೆ CRP ಸರ್ ಅವರು ಕೂಡ ನಾವು ಸಾಕಷ್ಟು ಕೆಲಸಗಳನ್ನ ಮಾಡುವಾಗ ನಮ್ಗೆ ತುಂಬ ಸಪೋರ್ಟಾಗಿ ನಿಂತಿದ್ದಾರೆ. ಇವತ್ತು ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಅವರೇ ಮುಂದೆ ನಿಂತು ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ. ತುಂಬ ಸಂಕಟ ಆಗ್ತಾ ಇದೆ ನನಗೆ ಇವತ್ತು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವ್ರ ಭವಿಷ್ಯ ಚೆನ್ನಾಗಿರಲಿ. ಆಗಿರುವಂತಹ ನಮ್ಮ ಬಾಗೇಪಲ್ಲಿ ಹಾಗೂ ನೂತನ ಚೇಳೂರು ತಾಲೂಕಿನ ಉಪಾಧ್ಯಕ್ಷರು, ಮಾರ್ಗದರ್ಶಕರು, ಶ್ರೀಯುತರಾದಂತಹ ಶ್ರೀಯುತ ಆಂಜನೇಯ ಸರ್ ಅವರೇ, ಹಾಗೂ ಚೇಳೂರು ಕ್ಲಸ್ಟರ್ನ ಕ್ರಿಯಾಶೀಲ CRPಗಳು ಆತ್ಮೀಯರಾದಂತಹ ಶ್ರೀಯುತ DK ಬಾಲಾಜಿ ಸರ್ ಅವರೇ, ಹಾಗೂ ಶ್ರೀನಿವಾಸ್ ರೆಡ್ಡಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ಶ್ರೀನಿವಾಸ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಿರುವಂಥ ಎಲ್ಲ ಅತಿಥಿ ಶಿಕ್ಷಕರೇ, ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕಿಯರೇ, ಹಾಗೂ ವರ್ಗಾವಣೆ ಆದಂಥ ಶ್ರೀಮತಿ ಕೆ ನಳಿನಾ ಮೇಡಮ್ ಅವರೇ, ಹಾಗೂ ಎಲ್ಲ ಪುಟಾಣಿ ಮಕ್ಕಳೇ, ನಿಜವಾಗ್ಲೂ ಕೂಡ ಪ್ರತಿ ವರ್ಷ ಕೂಡ ಈ ಒಂದು ಅತಿಥಿ ಶಿಕ್ಷಕರಿಗೆ ಸನ್ಮಾನ ಬೀಳ್ಕೊಡುಗೆ ಸಮಾರಂಭವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಇದ್ರ ಉದ್ದೇಶ, ನಮ್ಮ ಕ್ಲಸ್ಟರ್ಗೆ ಬಂದಿರುವಂಥ ಅತಿಥಿ ಶಿಕ್ಷಕರು ನಮಗೆ ಆಪತ್ತು ಬಾಂಧವರಾಗಿ ಬಂದಿದ್ದಾರೆ. ಅವರಿಲ್ಲ ಅಂತಂದರೆ ಕೆಲವೊಂದು ಶಾಲೆಗಳನ್ನು ನಡೆಸೋದಕ್ಕೆ ನಮ್ಮ ಹತ್ರ ಶಿಕ್ಷಕರೇ ಇಲ್ಲ. ಅದರಲ್ಲಿ ವಿಶೇಷವಾಗಿ ಬಾಗೇಪಲ್ಲಿ ತಾಲೂಕಲ್ಲಂತೂ ಶಿಕ್ಷಕರ ಕೊರತೆ ಎದ್ದು ಕಾಣುತ್ತೆ. ಹಾಗಾಗಿ ಅದನ್ನು ತುಂಬಿಸ್ತಾ ಇರುವಂಥದ್ದು ನಮ್ಮ ಅತಿಥಿ ಶಿಕ್ಷಕರು. ಅವರು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಶಾಲೆಗಳನ್ನು ತೆರೀತಾ ಇದ್ದಾರೆ. ಹಾಗಾಗಿ ಇಲಾಖೆಗೆ ಅವರು ಕೂಡ ಒಂದು ಗೌರವ ತಂದಿದ್ದಾರೆ. ಹಾಗೆ ವರ್ಷ ಪೂರ್ತಿ ದುಡಿದಿರುವಂಥ ಅವ್ರಿಗೂ ಕಡೆಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೊಂದು ಸಮಾಧಾನ ಆಗುತ್ತೆ. ನಮ್ಮನ್ನು ಗುರುತಿಸಿದಾರಪ್ಪ ಅನ್ನೋಂಥದ್ದು ಸಮಾಧಾನಕರ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ನೆಕ್ಸ್ಟ್ ಕೂಡ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಕೂಡ ಅವ್ರಿಗೆ ಬೆಳೆಯುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು 10 ವರ್ಷಗಳ ಕಾಲ ನಮ್ಮ GHPS ಕೇಂದ್ರ ಶಾಲೆಯಲ್ಲಿ ಶ್ರೀಮತಿ ನಳಿನಾ ಮೇಡಮ್ ಅವರು ಬಹಳ ಅತ್ಯುತ್ತಮವಾಗಿ ಏನೇ ಕೆಲಸ ಹೇಳಿದ್ರು ಕೂಡ ಸರ್ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಸಭ್ಯತೆಯಿಂದ
ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಏನೇ ಸಮಸ್ಯೆ ಅಂದ್ರೂ ಕೂಡ ಪಾಪ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಅವರ ವರ್ಗವನ್ನಾಗಿರೋದು ಕೂಡ ನಮ್ಗೆ ತುಂಬ ನೋವಾಗುತ್ತೆ. ಆದ್ರೆ ಏನಾಗಕ್ಕಲ್ಲ, ಪಾಪ ಅವ್ರ ಸ್ವಂತ ಗ್ರಾಮದ ಕಡೆ ಸಿಕ್ಕಿರೋದ್ರಿಂದ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಆ ಒಳ್ಳೆಯ ಮಕ್ಕಳನ್ನು ಬೆಳೆಸ್ತಾರೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.